ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಸೋಮವಾರಪೇಟೆಯ ಆಂಬ್ಯುಲೆನ್ಸ್ ಕಳೆದ 1 ತಿಂಗಳಿನಿಂದ ಆಸ್ಪತ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಾಹನದ ವಿಮೆ ಪಾವತಿಸದೆ ಸ್ಥಗಿತಗೊಂಡಿತ್ತು. ಈ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲಾಧ್ಯಕ್ಷ ದೀಪಕ್ ನೇತೃತ್ವದಲ್ಲಿ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಆಡಳಿತಾಧಿಕಾರಿ ಮೀನಾಕ್ಷಿ, ತಾನು ಇತ್ತೀಚೆಗಷ್ಟೇ ಅಧಿಕಾರ ವಹಿಸಿಕೊಂಡಿದ್ದು ಸಹೋದ್ಯೋಗಿಗಳ ಕೊರತೆಯಿಂದ ಈ ಬಗ್ಗೆ ಗಮನ ಹರಿಸಲು ಸಾಧ್ಯವಾಗಿಲ್ಲ. 2 ದಿನಗಳ ಸಮಯಾವಕಾಶ ಕೋರಿ ವ್ಯವಸ್ಥೆ ಸರಿಪಡಿಸುವ ಭರವಸೆ ನೀಡಿದರು. ಆಸ್ಪತ್ರೆಯ ವೈದ್ಯರ ಕೊರತೆಯ ನಡುವೆಯೂ ಡಾಕ್ಟರ್ ಕಿರಣ್ ರವರು ಸೇವಾ ಸ್ಥಳದಿಂದ ಕಚೇರಿಗೆ ಆಗಮಿಸಿ ಆಸ್ಪತ್ರೆಯ ಸಿಬ್ಬಂದಿ ಕೊರತೆ ಸೇರಿದಂತೆ ಅನೇಕ ಅಗತ್ಯ ಸಮಸ್ಯೆಗಳ ಪಟ್ಟಿಯನ್ನ ಸರ್ಕಾರಕ್ಕೆ ಸಲ್ಲಿಸಿರುವುದಾಗಿ ತಿಳಿಸಿದರು. ಕೊಡಗಿನಂತಹ ಗುಡ್ಡಗಾಡು ಪ್ರದೇಶಗಳಲ್ಲಿ ಆಸ್ಪತ್ರೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸುವಂತೆ ಕರವೇ ನಗರಾಧ್ಯಕ್ಷ ಮಂಜುನಾಥ್ ಒತ್ತಾಯಿಸಿದರು. ಇನ್ನು ಕರವೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಕೆಆರ್, ನಗರ ಕಾರ್ಯದರ್ಶಿ ರವೀಶ್, ತಾಲೂಕು ಉಪಾಧ್ಯಕ್ಷ ಶಿವು, ಜಿಲ್ಲಾ ಕಾರ್ಮಿಕ ಘಟಕದ ಸಂಚಾಲಕ ಮಂಜುನಾಥ್, ಯುವ ಘಟಕದ ಸಂಚಾಲಕರಾದ ನಿತಿನ್ ಮಿಟ್ಟು, ರವಿ ಬಿವಿ, ಪುರುಷೋತ್ತಮ, ಇಬ್ರಾಹಿಂ ಮುಂತಾದವರು ಅಟ್ಲೀಸ್ಟ್ ನಮ್ಗೊಂದು ದೊಡ್ಡ ಒಂದು ಗೌರವ ಸಿಕ್ಕಂಗೆ ಹಾಗೆ ನಾನು ವೈದ್ಯರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ವೈದ್ಯಾಧಿಕಾರಿಗಳೇ, ನಿಜವಾಗ್ಲೂ ಸಂಘಟನೆ ಮತ್ತೆ ಇಲ್ಲಿನ ಜನಸಮೂಹ ನಿಮ್ಮ ಜೊತೆ ಇರ್ತದೆ. ಇಡೀ ಇಲ್ಲಿರುವ ಸಮಸ್ಯೆಗಳ ಮೇಲೆ ನಾವು ಕೂಡ ಚರ್ಚೆ ಮಾಡ್ತಾ ಇದ್ವಿ, ಸಂಘಟನೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗಳ ವಿರುದ್ಧ ಯಾವ ರೀತಿ ನಾವು ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ ಒಂದು ಜನಸಮೂಹ ಮತ್ತು ಸಂಘಟನೆ ಈ ಸಂಬಂಧ ನಿಮ್ಮ ಆಸ್ಪತ್ರೆಯಲ್ಲಿರುವ ಎಲ್ಲ ಸಮಸ್ಯೆಗಳನ್ನ ಮುಂದೆ ಇಟ್ಕೊಂಡು ಅದಕ್ಕೆ ಅಂತ ಹೇಳಿದ್ರೆ ನಾವು ಹೋರಾಟಕ್ಕೆ ಬಂದಿಲ್ಲ. ಅದಕ್ಕೆ ನಮ್ಮ ಮಾತಿನ ಶೈಲಿ ಈ ತರ ಇದೆ, ಎಲ್ಲರೂ ಗೊತ್ತು ಆಯ್ತಾ. ಹೋರಾಟಕ್ಕೆ ಅಂತ ಬಂದಿಲ್ಲ, ಎಲ್ಲರೂ ನಮ್ಮ ವಿಶ್ವಾಸ ಇಲ್ಲ, ಅವರು ವಿಶ್ವಾಸದಿಂದನೇ ಆಯ್ತಾ. ಎಲ್ಲರೂ ವಿಶ್ವಾಸದಲ್ಲಿ ಹಾಸ್ಪಿಟಲ್ ಸ್ಟಾಫಿಗೆ ಯಾವತ್ತು ಹೋರಾಟ ಅಂತೇನು ಬಂದಿಲ್ಲ, ಆದಷ್ಟು ಸಹಾಯನ ಮಾಡಿದ್ರೆ. ಯಾವತ್ತು ಬಂದಾಗ್ಲೂ ಏನಾದ್ರು ಒಂದು ಎಂತೆಂತ ಇನ್ಸಿಡೆಂಟ್ ಆದಾಗ ನಿಮ್ಮ ಡಾಕ್ಟರ್ ಹತ್ರ ಕೇಳಿ ಇಮಿಡಿಯೇಟ್ ಬರೋರೆ ನೀವುಗಳು. ನಾವೇನ್ ನಿಮ್ಗೇನು ಅವರಿಂದ ತುಂಬಾ ಸಹಾಯನೇ ಆಗಿದೆ, ಏನು ತೊಂದರೆನೂ ಏನೂ ಆಗಿಲ್ಲ. ಹಾಗಾಗಿ ನೀವು ಮಾಡಿಸಿ ಅಂತ ಹೇಳ ಅದೆಲ್ಲ ಬೇಡ, ಅದನ್ನ ಮಾಡಿಸ್ಬೇಕು ಅಂತ ಹೇಳಿದ್ರೆ ಮೊನ್ನೆ ಮಾಡ್ಸೋಕ್ಕಿಲ್ಲ. 2 ಡೇಸ್ ಅಂತ ಹೇಳಿದ್ರಿ, 2 ಡೇಸ್ ಅಂತ ಹೇಳಿದ್ರಿ, ವಿದಿನ್ ವೀಕ್ ಆದ್ರೂ ಎಲ್ಲ ಕ್ಲಿಯರ್ ಮಾಡ್ಕೊಡಕ್ ಇದು ಮಾಡ್ತೀವಿ.